बीजापुर में ट्रैफिक कंट्रोल के लिए उठाए गए नए कदम। आज बीजापुर जिला एसपी प्रकाश निकम ने पत्रकारों से बात करते हुए कहा कि बीजापुर में वाहनों की संख्या बढ़ती जा रही है, मगर उसके मुकाबले शहर में रास्तों की संख्या कम है, जिसकी वजह से शहर भर में ट्रैफिक की समस्या बहुत बढ़ गई है, जिसके लिए नए पुलिस थाने बनाने के लिए ज़मीन कट्टड़ का निर्माण और सरकारी परमिशन के लिए बहुत दिन लग जाएंगे। इसीलिए तात्कालिक तौर पर शहर में ट्रैफिक कंट्रोल के लिए 6 अतिरिक्त एएसआई और 50 पुलिस सिब्बंदियों को देकर आदर्श नगर और एपीएमसी थाने इलाके के कानून व्यवस्था और ट्रैफिक कंट्रोल के लिए बीएलडी अस्पताल के पास एक थाना, गोल गुम्बद थाने के पास दूसरा थाना, जलनगर पुलिस थाने की व्यवस्था के लिए बागलकोट क्रॉस के पास अतिरिक्त पुलिस थाना बनाकर ट्रैफिक कंट्रोल करने की बात कही। शहर में वन वे करके इसकी शुरुआत की गई है। ये काम आए हुए तमाम व्यापारी और जिम्मेदारों से राय मशवरा करके ये कदम उठाया गया है, इसलिए तमाम नागरिकों को भी इनका सहयोग देने की बात कही जिला एसपी निकम ने। इस मौके पर एमएलसी सुनील गौड़ा पाटिल, नगर विधायक बसवन गौड़ा पाटिल, व्यापारी और कई जिम्मेदार रहे मौजूद। ಇದು ಇಬ್ರಾಹಿಂ ರೈಲ್ವೆ ಗೇಟ್ ಮೀಡಿಯಂ ಸರ್. ಈಗ ಇಲ್ಲಿ ಕೆಲಸ ಶುರು ಆಗಿದೆ ಸರ್. ಈಗ ಬಟ್ ನಾವು ಒಂದು ಟೆಂಪರರಿ ಬ್ಯಾರಿಕೇಡ್ಸ್ ನಾವು ಇದು ಮಾಡ್ತೀವಿ ಸರ್. ಒಂದು ಮೇಡಿಯಂ ತರ ಹಾಕಿದೀವಿ ಸರ್. ಆಮೇಲೆ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್. ಈಗ ಬಟ್ ಅಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ಬೇಕು ಸರ್. ರೈಲ್ವೆ ಓವರ್ ಬ್ರಿಡ್ಜ್ ಅಥವಾ ವೆಹಿಕಲ್ ಓವರ್ ಬ್ರಿಡ್ಜ್ ಅಲ್ಲಿ ಬೇಕು ಸರ್. ಇದು ಪಾರ್ಕಿಂಗ್ ವ್ಯವಸ್ಥೆ ಸರ್. ಇದು ಕೆಲವು ಸರಿ ಬಹಳ ಅಸ್ತವ್ಯಸ್ತ ಪಾರ್ಕಿಂಗ್ ಆಗ್ತದೆ ಸರ್. ಈಗ ನಾವು ಸಮ್ ವಿಷಮ್ ಕೆಲವು ಕಡೆ ಮಾಡಿದೀವಿ ಸರ್. ಇಲ್ಲಿ ಸಮ್ ವಿಷಮ್ ಇಲ್ಲ ಸರ್, ಬಟ್ ಇದು ಪಾರ್ಕಿಂಗ್ ಸ್ವಲ್ಪ ನಾವು ರೆಗ್ಯುಲರೈಸ್ ಮಾಡ್ತೀವಿ ಸರ್. ಇದು ಪಾರ್ಕಿಂಗ್ ಆದ ನಂತರ ಈ ತರ ಎಲ್ಲ ನೋಡುತ್ತೆ. ನೆಕ್ಸ್ಟ್ ಇದು ಎಂಆರ್ ಹೋಟೆಲ್ ಸರ್. ಎಂಆರ್ ಹೋಟೆಲ್ ಅಲ್ಲಿ ಬಹಳ ಅಲ್ಲಿ ಎಲ್ಲ ಸ್ಟ್ರೀಟ್ ವೆಂಡರ್ಸ್ ಇತ್ತು ಸರ್. ಇದು ಎಲ್ಲ ರಿಮೂವ್ ಮಾಡಿ ಸರ್ ಈ ತರ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಪಾರ್ಕಿಂಗ್ ಆಗ್ತಾ ಇದೆ ಸರ್. ಇದು ಗೋದಾವರಿ ಹೋಟೆಲ್ ಸರ್. ಗೋದಾವರಿ ಹೋಟೆಲ್ ಅಲ್ಲಿ ಕೂಡ ಈಗ ಪಾರ್ಕಿಂಗ್ ಒಂದು ಝೋನ್ ಮಾಡಿದೆ ಸರ್. ಆಮೇಲೆ ಗೋದಾವರಿ ಹೋಟೆಲ್ ಅಲ್ಲಿ ಒಂದು ವರ್ಕರ್ಸ್ ಇತ್ತು ಸರ್, ಒಂದು ಅಡ್ಡ ಇತ್ತು ಸರ್, ವರ್ಕರ್ಸ್ ಅಡ್ಡ, ಲೇಬರರ್ಸ್ ಅಡ್ಡ ಇತ್ತು ಸರ್. ಅದು ಕೂಡ ಶಿಫ್ಟ್ ಮಾಡಿ ಆ ಕಡೆ ಸ್ವಲ್ಪ ನಮ್ದು ಗವರ್ಮೆಂಟ್ ಹಾಸ್ಪಿಟಲ್ ಇದೆ ಸರ್, ಆ ಕಡೆ ಕರ್ಕೊಂಡು ಹೋಗಿದ್ದೀವಿ ಸರ್. ಸೊ ಅಲ್ಲಿ ಈಗ ಟ್ರಾಫಿಕ್ ಸ್ವಲ್ಪ ಡಿಪೆಂಡೇಷನ್ ಆಗಿದೆ. ಸಮ್ ವಿಷಮ್ ಪಾರ್ಕಿಂಗ್ ಸರ್. ಇದು ಆಡ್ ಇವನ್ ಪಾರ್ಕಿಂಗ್ ಸರ್. ಇದು ಕಪಡಾ ಬಾಜಾರ್, ಸರಾ ಬಾಜಾರ್ ಸರ್. ಇದು ಆಡ್ ಇವನ್ ಪಾರ್ಕಿಂಗ್ ಮಾಡಿ ಸರ್ ಈ ತರ ಎಲ್ಲ ರೋಡ್ ಖಾಲಿ ಆಗಿದೆ ಸರ್. ಇದು ಮಿಲನ್ ಬಾರ್ ಇಂದ ಅನ್ನ ಇಡ್ಲಿ ಸೆಂಟರ್ ವರೆಗೆ ಸರ್, ಅಲ್ಲಿ ಕೂಡ ಆಡ್ ಇವನ್ ಪಾರ್ಕಿಂಗ್ ಮಾಡಿ ಸರ್ ಈ ತರ ಈಗ ರೋಡ್ ಇದು ಮಾಡಿ ಚೆನ್ನಾಗಿ ಎನ್ಫೋರ್ಸ್ ಆಗ್ತಾ ಇದೆ ಸರ್. ಸೊ ಹೋಗೋದು ಬರೋದು ಬಹಳ ಸುಲಭವಾಗಿ ಎಲ್ಲ ಜನ ಹೋಗ್ತಾರೆ. ನೆಕ್ಸ್ಟ್ ಇದು ಆಟೋ ಬೇ ಸರ್. ಇದು ಆಟೋ ಬೇ ಕೂಡ ಸರ್ ಏನಾಗ್ತಾ ಇದೆ ಸರ್, ಗಾಂಧಿ ಚೌಕ್ ಅಲ್ಲಿ ಸರ್ ಆಟೋದು ಬಿಜಾಪುರದ ಏನು ಸಮಸ್ಯೆ ಆಗಿದೆ ಸರ್. 2017 ಅಲ್ಲಿ 4000 ಆಟೋ ಇತ್ತು ಸರ್. ಈಗ ಡಿಸೆಂಬರ್ 2019 ಅಲ್ಲಿ ವಿದಿನ್ 1.5 years or 2 years 7500 ಆಟೋ ಆಗಿದೆ ಸರ್. ಮೋರ್ ದನ್ ಆಲ್ಮೋಸ್ಟ್ ಡಬಲ್ ಆಟೋ ಆಗಿದೆ ಸರ್. ಸೊ ಅದಕ್ಕೆ ಈಗ ನಾವು ಲಾಸ್ಟ್ 1 ವೀಕ್ ಇಂದ ಅದು ಕೂಡ ಎನ್ಫೋರ್ಸ್ ಮಾಡ್ತಾ ಇದೀವಿ. ಎಲ್ಲ ಪರ್ಮಿಟ್ ಎಲ್ಲ ಯಾರ ಕಡೆ ಬ್ಯಾಚಸ್ ಇದ್ದಾರೆ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಮೋರ್ ದನ್ 200 ಆಟೋಸ್ ವಿ ಹ್ಯಾವ್ ಸೀಸ್ಡ್ ವಿತ್ ಹೆಲ್ಪ್ ಆಫ್ ಆರ್ಟಿಒ. ಆಮೇಲೆ ಇದು ಗಾಂಧಿ ಚೌಕ್ ಅಲ್ಲಿ ಸರ್. ಗಾಂಧಿ ಚೌಕ್ ಅಲ್ಲಿ ಯಾವಾಗಲೂ ಈ ತರ ಇರ್ತಾರೆ ಸರ್. ಈಗ ಸೆಪರೇಟ್ ಆಟೋ ಬೇ ಮಾಡಿದೀವಿ. ಸೊ ಯಾವುದು ಆಟೋ ಈ ಆಟೋ ಬೇ ಕಡೆಯಿಂದ ಹೊರಗಡೆ ಇರಲ್ಲ ಸರ್. ಸೊ ಎಲ್ಲ ಬ್ಯಾರಿಕೇಡ್ಸ್ ಒಳಗಡೆ ಹೋಗ್ಬೇಕು ಸರ್ ಎಲ್ಲ ಆಟೋ. ಆಮೇಲೆ ಕೆಸಿ ಮಾರ್ಕೆಟ್ ಇಂದ ಗಾಂಧಿ ಚೌಕ್ ಕಡೆ ಸರ್, ಅಲ್ಲಿ ಕೂಡ ಒಂದು ಆಟೋ ಬೇ ಮಾಡಿದೀವಿ ಸರ್. ಇಲ್ಲಿ ಅಷ್ಟು ಚೆನ್ನಾಗಿ ಎನ್ಫೋರ್ಸ್ ಆಗ್ತಾ ಇಲ್ಲ ಸರ್. ಇನ್ನೂ ಚೆನ್ನಾಗಿ ಎನ್ಫೋರ್ಸ್ ಮಾಡ್ತೀವಿ ಸರ್. ಬಿಕಾಸ್ ಅಲ್ಲಿ ಎಲ್ಲ ಆಟೋಗಳು ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬರ್ತಾರೆ ಸರ್. ಬಟ್ ಒಂದು ಸೆಪರೇಟ್ ಅವ್ರಿಗೆ 2 ಲೇನ್ ಕೊಟ್ಟಿದ್ದೀವಿ ಸರ್. ಇದು ಫ್ರೀ ಲೆಫ್ಟ್ ಸರ್. ಫ್ರೀ ಲೆಫ್ಟ್ ಈಗ ಏನಾಗ್ತದೆ ಸರ್, ಅಲ್ಲಿ ಎಲ್ಲ ಸಿಗ್ನಲ್ ನಿಂತಾಗ ಎಲ್ಲ ವೆಹಿಕಲ್ಸ್ ಅಲ್ಲಿ ನಿಂತು ಎಲ್ಲ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಸೊ ನಾವು ಬಸವೇಶ್ವರ ಸರ್ಕಲ್ ಅಲ್ಲಿ ಒಂದು ಫ್ರೀ ಲೆಫ್ಟ್ ಮಾಡಿದೀವಿ ಸರ್. ಇದು ಗಾಂಧಿ ಚೌಕ್ ದಿಂದ ಇದು ಆಜಾದ್ ರಸ್ತೆ, ದೆನ್ ಇದು ಎಸ್ ರೋಡ್ ಸರ್. ಬಸವೇಶ್ವರ ಸರ್ಕಲ್ ಕಡೆ ಹೋಗುವಾಗ ರೋಡ್ ಅಲ್ಲಿ ಕೂಡ ಅಲ್ಲಿ ಎಲ್ಲ ಇದು ಇತ್ತು ಸರ್, ಟ್ರಾಫಿಕ್ ಸಿಗ್ನಲ್ ಇತ್ತು. ಆಮೇಲೆ ಅಲ್ಲಿ ಒಂದು ಲೈಟ್ ಒಂದು ದೊಡ್ಡ ಕಂಬೆ ಇತ್ತು ಸರ್. ಸೊ ಅಲ್ಲಿ ಇದು ಸ್ವಂತ ಅಡಿಷನಲ್ ಎಸ್ಪಿ ಹೋಗಿ ರಾತ್ರಿ ಅವರಿಗೆ ರಿಮೂವ್ ಮಾಡಿ ಅಲ್ಲಿ ಸೆಂಟರ್ ಅಲ್ಲಿ ತಂದು ಎಲ್ಲ ರೋಡ್ ಖಾಲಿ ಮಾಡಿದ್ದಾರೆ ಸರ್. ಅಲ್ಲಿ ಎಲ್ಲ ಫ್ರೀ ಲೆಫ್ಟ್ ಎಲ್ಲ ಚೆನ್ನಾಗಿ ಆಗಿದೆ ಸರ್. ನೆಕ್ಸ್ಟ್ ಇದು ಬಸವೇಶ್ವರ ಸರ್ಕಲ್ ಸರ್. ಬಸವೇಶ್ವರ ಸರ್ಕಲ್ ಅಲ್ಲಿ ಕೂಡ ಒಂದು ಫ್ರೀ ಲೆಫ್ಟ್ ಕೊಟ್ಟಿದ್ದೀವಿ ಸರ್. ಸೊ ಯಾವುದು ಗಾಂಧಿ ಚೌಕ್ ಕಡೆ ವೆಹಿಕಲ್ ಬರ್ತಾ ಇದೆ ಸರ್, ಅದು ಎಲ್ಲ ಫ್ರೀ ಆಗಿ ಲೆಫ್ಟ್ ಇಂದ ಹೋಗ್ತಾ ಇದೆ. ಇದೆಲ್ಲ ಮಿನಿಮಮ್ ಸರ್. ನಾವೇನು ದುಡ್ಡು ಖರ್ಚು ಮಾಡಿಲ್ಲ ಏನು ಸರ್. ನಮ್ಮ ಕಡೆ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದರಿಂದ ನಾವು ಒಂದು ಇದು ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ ಸರ್. ಇದು ಮೀನಾಕ್ಷಿ ಚೌಕ್ ಸರ್. ಮೊದಲು ಇದು ಎಲ್ಲ ಅಸ್ತವ್ಯಸ್ತ ಇತ್ತು ಸರ್. ಈಗ ಟ್ರಾಫಿಕ್ ಕೇಸ್ ಮಾರ್ಗದರ್ಶನ ಎಲ್ಲ ಚೆನ್ನಾಗಿ ಆಗಿದೆ ಸರ್. ಎಲ್ಲ ಚೆನ್ನಾಗಿ ಪಾರ್ಕಿಂಗ್ ಆಗಿ ಅಲ್ಲಿ ಹಳ್ಳಿಗೆ ಹೋಗೋದು ಬಸ್ಸಸ್ ಇರ್ತಾರೆ ಸರ್.
ಮೀನಾಕ್ಷಿ ಸ್ವಲ್ಪ ಮುಂದುಗಡೆ ಇದೆಲ್ಲ ಕರೆಕ್ಟ್ ಆಗಿ ಪಾರ್ಕಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ಬಸ್ ವೇ ಸರ್. ಇದು ಬಸ್ ವೇ ಅಲ್ಲಿ KSRTC ಬಸ್ಸಸ್ ಯೂಸ್ ಟು ಸ್ಟಾಪ್ ಆನ್ ದ ರೋಡ್ ಸರ್. ಅದು ಅಲ್ಲಿ ನಿಂತು ಎಲ್ಲ ಹಿಂದೆಗಡೆ ಎಲ್ಲ ಟ್ರಾಫಿಕ್ ಜಾಮ್ ಮಾಡ್ತಾರೆ. ಈಗ ಸೆಪರೇಟ್ ಬಸ್ ವೇ ಮಾಡಿದೀನಿ ಸರ್. ಬಸ್ ವೇ ಅಲ್ಲಿ ಓನ್ಲಿ ನಮ್ದು KSRTC ಬಸ್ಸಸ್ ಹೋಗ್ತಾರೆ ಸರ್, ಬೇರೆ ಯಾವ್ದು ವೆಹಿಕಲ್ ಹೋಗಲ್ಲ. ಸೊ ಇದು ಪ್ರವಾಸಿಗೆ ಕೂಡ ಅನುಕೂಲ ಆಗುತ್ತೆ ಸರ್, ಬಸ್ ಡ್ರೈವರ್ಗೆ ಕೂಡ ಅನುಕೂಲ ಆಗುತ್ತೆ, ಬೇರೆ ಎಲ್ಲ ಟ್ರಾಫಿಕ್ ಫ್ರೀ ಇರುತ್ತೆ ಸರ್. ಇದು ನಮ್ದು ಗಾಂಧಿ ಚೌಕ್ ಅಲ್ಲಿ ರೀಸೆಂಟ್ಲಿ ಆಗಿದೆ, ಲಾಸ್ಟ್ 1 ಮಂತ್ ಇಂದ ಆಗಿದೆ. ಇದು ವಾಟರ್ ಟ್ಯಾಂಕ್ ಸರ್ಕಲ್ ಅಲ್ಲಿ ಒಂದು ಬಸ್ ವೇ ಮಾಡಿದೀವಿ ಸರ್. ಬಟ್ ಈಗ ವಾಟರ್ ಟ್ಯಾಂಕ್ ಸರ್ಕಲ್ ಅಲ್ಲಿ ನಾವು ಬಸ್ಸಸ್ ಈಗ ಬ್ಯಾನ್ ಮಾಡಿದೀವಿ ಸರ್. ವಾಟರ್ ಟ್ಯಾಂಕ್ ಸರ್ಕಲ್ ಪ್ರಾಬ್ಲಮ್ ಇದೆ ಸರ್, ಎಲ್ಲ ಚಿಕ್ಕದು ರೋಡ್ ಇದೆ ಸರ್. ಸೊ ನಾವು KSRTC ಇಲ್ಲಿಂದ ಏನ್ ಬಸ್ಸಸ್ ಬರ್ತಾರೆ ಸರ್, ಮ್ಯಾಕ್ಸಿಮಮ್ ಬಸ್ಸಸ್ ಇಲ್ಲಿಂದ ಬ್ಯಾನ್ ಮಾಡಿದೀವಿ. ಸೊ ಬಸ್ ವೇ ಅಷ್ಟೇ ಅಲ್ಲಿ ಯೂಸ್ ಆಗ್ತಾ ಇಲ್ಲ ಸರ್. ನೆಕ್ಸ್ಟ್ ಇದು ಗ್ರೀನ್ ಇದು ಬ್ಯಾರಿಕೇಡ್ ಅಳವಡಿಕೆ ಸರ್. ಇದು ಕೆಲವು ಪ್ಲೇಸಸ್ ಅಲ್ಲಿ ನಾವು ಬ್ಯಾರಿಕೇಡ್ ಹಾಕಿದ್ವಿ ಸರ್. ಇದು ಕನಯ್ಯ ಸ್ವೀಟ್ಸ್ ಮುಂದುಗಡೆ ಸರ್. ಇಲ್ಲಿ ಏನಾಗ್ತಾ ಇದೆ ಸರ್, ಇದು ರಾಂಗ್ ಸೈಡ್ ಇಂದ ಕೆಲವು ವೆಹಿಕಲ್ಸ್ ಬರ್ತಾ ಇದ್ವು, ಎಲ್ಲ ಲೆಫ್ಟ್ ರೈಟ್ ಎಲ್ಲ ತಗೊಳ್ತಾ ಇದ್ರು ಸರ್. ಇದು ಎಲ್ಲ ಹಾಕದ ನಂತರ ಯಾವುದು ವೆಹಿಕಲ್ ಅಲ್ಲಿ ಪಾಸ್ ಆಗಲ್ಲ, ಜಸ್ಟ್ ನಮ್ದು ಜನ ಹೋಗ್ತಾರೆ ಸರ್, ನಡ್ಕೊಂಡು ಹೋಗ್ತಾರೆ ಸರ್. ಈ ಗಾಂಧಿ ಚೌಕ್ ಅಲ್ಲಿ ಕೂಡ ಇದು ಬ್ಯಾರಿಕೇಡ್ಸ್ ಹಾಕಿದ್ವಿ ಸರ್. ನೆಕ್ಸ್ಟ್ ಇದು ಗಾಂಧಿ ಚೌಕ್ ದಿಂದ MR ಕ್ರಾಸ್ ಸರ್. ಅದು ಕೂಡ ಮೊದಲು ಹೆಂಗೆ ಇತ್ತು ಸರ್, ಈಗ ಬ್ಯಾರಿಕೇಡ್ ಹಾಕಿ ಎಲ್ಲ ಸ್ಟ್ರೀಟ್ ಇದು ಏನೋ ನಮ್ದು ಪೆಡೆಸ್ಟ್ರಿಯನ್ ಯಾರು ಇರ್ತಾರೆ ಅವ್ರಿಗೆ ಸೆಪರೇಟ್ ಮಾಡಿದ್ವಿ ಸರ್. ಅದು ಇಂಪ್ರೂವ್ ಆಗಿದೆ ಸರ್. ನೆಕ್ಸ್ಟ್ ಇದು KC ಮಾರ್ಕೆಟ್ ಸರ್. ಈ ಬ್ಯಾರಿಕೇಡ್ ಹಾಕಿದ್ವಿ ಸರ್, KC ಮಾರ್ಕೆಟ್ ದೆನ್ ಬಸ್ ಸ್ಟ್ಯಾಂಡ್ ಸೌತ್ ಗೇಟ್ ಅಲ್ಲಿ ಸರ್. ಇದು ಕೂಡ ಒಂದು ಬ್ಯಾರಿಕೇಡ್ ಹಾಕಿ ಎಲ್ಲ ಟ್ರಾಫಿಕ್ ಅಲ್ಲಿ ಮ್ಯಾನೇಜ್ ಮಾಡ್ತೀವಿ ಸರ್. ನೆಕ್ಸ್ಟ್ ಇದು BDA ಕ್ರಾಸ್ ಅಲ್ಲಿ ಸರ್. BDA ಕ್ರಾಸ್ ಏನಿದೆ ಸರ್, ಮುಂದೆ ಮನ್ಗುಳಿ ಅಕ್ಷಿ ಇದೆ ಸರ್. ಇವತ್ತು ತಮ್ಮ ಕೈಯಿಂದ ಅದು ಕೂಡ ಇದೆ ಸರ್, ಒಂದು ಸಿಗ್ನಲ್ ಹಾಕಿದೀವಿ ಸರ್. ಅದು ಮನ್ಗುಳಿ ಅಕ್ಷಿ ಅದು ಕೂಡ ಉದ್ಘಾಟನೆ ಇದೆ ಸರ್. ಅದು ಏನಾಗ್ತದೆ ಸರ್, ಎಲ್ಲ ಬೆಳಿಗ್ಗೆ ಎಲ್ಲ ಟ್ರಾವೆಲ್ಸ್ ಗಳು ಬಂದು ಸರ್, ಟ್ರಾವೆಲ್ಸ್ ದೊಡ್ಡ ದೊಡ್ಡ ಟ್ರಾವೆಲ್ಸ್ ಇಲ್ಲಿ ಮನ್ಗುಳಿ ಅಕ್ಷಿ ಎಲ್ಲ ಟ್ರಾಫಿಕ್ ಜಾಮ್ ಆಗ್ತದೆ. ಸೊ ಇದು ನಾವು ಇದು ಬಾರ್ ಹಾಕಿ ಯಾವ ಹೆವಿ ವೆಹಿಕಲ್ಸ್ ಇದೆ ಎಲ್ಲ ಬ್ಯಾನ್ ಮಾಡಿದ್ದೀವಿ. ಅಲ್ಲಿಂದ ಅವರು ಜಲನಗರ ಕಡೆ ಲೆಫ್ಟ್ ತಗೋಬೇಕು, ಆ ಕಡೆ ಮನ್ಗುಳಿ ಅಕ್ಷಿ ಕಡೆ ಯಾವ್ದು ವೆಹಿಕಲ್ ಬಿಡ್ತಾ ಇಲ್ಲ ಸರ್. ಸೊ ಓನ್ಲಿ ಲೈಟ್ ವೆಹಿಕಲ್ಸ್ ಮಾತ್ರ ಬರ್ತಾರೆ ಸರ್ ಅಲ್ಲಿ. ಸೊ ಅಲ್ಲಿ ಹಾ ಸರ್, ಇದು ನಾನು ಸರ್ ಜೊತೆ ಮಾತಾಡಿದ್ದು ಓವರ್ ಹೆಡ್ ಬಾರ್ ಅಂದ್ರೆ ಬಸ್ಸಸ್ ಏನ್ ಮಾಡ್ತಾರೆ, ನೀವು ಗೇಟ್ ಹಾಕಿದ್ರೆ ಆ ಕಡೆಯಿಂದ ಹೋಗಿ ಮತ್ತೆ ಲೆಫ್ಟ್ ತಗೊಂಡು ಓಕೆ, ಓವರ್ ಹೆಡ್ ಬಾರ್ ಅಲ್ಲಿ ಜಾಮ್ ಆಗ್ತಾ ಇದೆ ಸರ್. ಓಕೆ, ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗ್ತಾ ಇದೆ ಸರ್. ಎಲ್ಲ ಸಿಗ್ನಲ್ ಇತ್ತು ಸರ್, ಬಟ್ ವರ್ಕ್ ಆಗ್ತಾ ಇಲ್ಲ. ಈಗ ಎಲ್ಲ ಸರಿ ಮಾಡಿ ಎಲ್ಲ ವರ್ಕ್ ಆಗ್ತಾ ಇದೆ. ಇದು ಮನುಗುಳಿ ಅಕ್ಷಿ ಸರ್. ಇವ್ರದ್ದು ಈಗ MLA ಸಾಹೇಬ್ರ ಕಡೆಯಿಂದ ಇವತ್ತು ಓಪನಿಂಗ್ ಇದೆ ಸರ್. ಸಿಗ್ನಲ್ ಹಾಕಿದೀವಿ ಸರ್. ಸೊ ಇವತ್ತಿಂದ ಅದು ಸಿಗ್ನಲ್ ಕೂಡ ಶುರು ಆಗುತ್ತೆ. ಆಮೇಲೆ ನಮ್ದು ಈಗ ಬಿಜಾಪುರ ಸಿಟಿಯಲ್ಲಿ ಒಂದು ಹೊಸ ಟ್ರಾಫಿಕ್ ಸ್ಟೇಷನ್ ಕೂಡ ಪ್ರಪೋಸಲ್ ಇದೆ, ಹೊಸ ಟ್ರಾಫಿಕ್ ಸರ್ಕಲ್ ಕೂಡ ಪ್ರಪೋಸಲ್ ಇದೆ. ಬಟ್ ಗವರ್ಮೆಂಟ್ ಮಟ್ಟದಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ, ಮೀನ್ಸ್ ಇನ್ನು 6 ತಿಂಗಳು ಅಥವಾ 1 ಇಯರ್ ಆಗ್ಬೋದು. ಅದಕ್ಕಿಂತ ಮುಂಚೆ ನಾವು ಈಗ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ 3 ಪ್ಲೇಸಸ್ ಅಲ್ಲಿ ಒಂದು ಸಂಚಾರ ಟೆಂಪರರಿ ಉಪಠಾಣೆ ಶುರು ಮಾಡ್ತಾ ಇದ್ದೀವಿ ಸರ್. ದಿಸ್ ಇಸ್ ಗೋಲ್ ಗುಂಬಜ್ ಸಂಚಾರಿ ಉಪಠಾಣೆ. ಗೋಲ್ ಗುಂಬಜ್ ಮುಂಭಾಗದಲ್ಲಿ ನಮ್ದು ಒಂದು ಬಿಲ್ಡಿಂಗ್ ಇತ್ತು ಸರ್, ಅಲ್ಲಿ ಎಲ್ಲ ರೆಡಿ ಮಾಡಿ ಒಂದು ಟ್ರಾಫಿಕ್ ಔಟ್ಪೋಸ್ಟ್ ತರ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ 10 ಜನ ಯಾವಾಗಲೂ ಇರ್ತಾರೆ ಸರ್. 10 ಜನ ಅವರಿಗೆ ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದೀನಿ, JM ರೋಡ್, ಆಮೇಲೆ ಗೋಲ್ ಗುಂಬಜ್ ಮುಂಭಾಗದ ಸರ್ಕಲ್ ಅದು ಪಾಯಿಂಟ್, ಆಮೇಲೆ ಅಲ್ಲಿಂದ ದರ್ಬಾರ್ ಸ್ಕೂಲ್ ಗ್ರೌಂಡ್ ವರೆಗೆ ಏನ್ ರೋಡ್ ಇದೆ ಅದು ಅವರಿಗೆ ಎಲ್ಲ ಔಟ್ಪೋಸ್ಟ್ ಇರುತ್ತೆ. ಅವ್ರೇನು ಜಾಮ್ ಆಗಬಾರ್ದು, ಟ್ರಾಫಿಕ್ ಎಲ್ಲ ಸಮಸ್ಯೆ ಅವರೇ ನೋಡ್ಬೇಕು. ಅವ್ರದ್ದು ಸ್ಪೆಸಿಫಿಕ್ ವರ್ಕ್ ಇಸ್ ಓನ್ಲಿ ಟು ಮೇಂಟೈನ್ ಟ್ರಾಫಿಕ್. ನೆಕ್ಸ್ಟ್ ಇದು ಆದರ್ಶ ನಗರ ಸಂಚಾರಿ ಉಪಠಾಣೆ ಸರ್. ಈ BLD ನಮ್ದು ಕ್ಯಾಂಪಸ್ ಅಲ್ಲಿ ಇದೆ ಸರ್, ಅಲ್ಲಿ ಒಂದು ಸಂಚಾರಿ ಉಪಠಾಣೆ ಶುರು ಮಾಡಿದ್ದೀವಿ ಸರ್. ನೆಕ್ಸ್ಟ್ ಆಮೇಲೆ ಇದು ಜಲನಗರ ಸಂಚಾರಿ ಉಪಠಾಣೆ ಸರ್. ಇದು CCAP ಕಾಲೇಜ್ ಮುಂಭಾಗದಲ್ಲಿ ಸರ್, ಈಗ ರೆಡಿ ಆಗಿದೆ ಸರ್. ಇವತ್ತು ಓಪನಿಂಗ್ ಇದೆ ಸರ್ ಅದು ಕೂಡ. ಸೊ ಅದು ಕೂಡ ಒಂದು ಸಂಚಾರಿ ಉಪಠಾಣೆ ಶುರು ಆಗ್ತಾ ಇದೆ ಸರ್. ಇದು ಪ್ರಗತಿಯಲ್ಲಿ ಕಾಮಗಾರಿಗಳು ಸರ್ ರೆಡಿ ಮಾಡಿದ್ವಿ ಸರ್. ಈಗ ಅದು ಗವರ್ಮೆಂಟ್ ಇಂದ ಪರ್ಮಿಷನ್ ಅಪ್ರೂವಲ್ ಬಂದ ತಕ್ಷಣ ಇದು ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್. ನೆಕ್ಸ್ಟ್ ಲೈನ್ ಸರ್, ಇದು ಈ ರೀತಿ ಕ್ಯಾಮ್ರಾಗಳನ್ನು ಯೂಸ್ ಮಾಡ್ತೀವಿ ಸರ್. ಫಸ್ಟ್ ಇದಕ್ಕೆ ಒಂದು ಕಮಾಂಡ್ ಅಂಡ್ ಕಂಟ್ರೋಲ್ ರೂಮ್ ಇರ್ತದೆ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಇರ್ತದೆ ಸರ್. ಕಮಾಂಡ್ ಅಂಡ್ ಕಂಟ್ರೋಲ್ ರೂಮ್ ಅಲ್ಲಿ ಓನ್ಲಿ ಇದು ಸರ್ವಿಲೆನ್ಸ್ ಸರ್, ಇಂಪಾರ್ಟೆಂಟ್ ಜಾಗಗಳಲ್ಲಿ ಏನಾದರೂ ಅಫೆನ್ಸ್ ಆಗಬಾರ್ದು, ಮತ್ತೊಂದು ಆಗಬಾರ್ದು, ಅದನ್ನ ನೋಡಿದ್ವಿ ಸರ್. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಲ್ಲಿ ಯಾರು ಟ್ರಾಫಿಕ್ ವೈಲೇಷನ್ಸ್ ಮಾಡ್ತಿರ್ತಾರೆ, ಕ್ಯಾಮ್ರಾ ಮುಖಾಂತರ ಅವ್ರ ಫೋಟೋನ ಕ್ಲಿಕ್ ಮಾಡಿ ಅವ್ರ ಮನೆ ಡೈರೆಕ್ಟ್ಲಿ ನೋಟಿಸ್ ಹೋಗ್ತದೆ ಸರ್. ಅಂದ್ರೆ ಪೊಲೀಸರು ನಿಂತು ನೋಟಿಸ್ ಕೊಡೋದು ಅದು ಇರೋದಿಲ್ಲ, ಅವರ ಬಂದು ದಂಡ ಕಟ್ಟಬೇಕು, ಆ ರೀತಿ ಇರ್ತದೆ ಸರ್. ಅದರಲ್ಲಿ PTZ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತೀವಿ ಸರ್. ಅವು ಎನ್ಫೋರ್ಸ್ಮೆಂಟ್ ಮಾಡ್ಲಿಕ್ಕೆ ಸರ್, ಇವನ್ ಜೂಮ್ ಮಾಡಿ ಯಾರಾದ್ರೂ ವೈಲೇಷನ್ಸ್ ಮಾಡ್ತಿದ್ರೆ ಅವ್ರನ್ನ ಫೋಟೋ ಕ್ಯಾಚ್ ಮಾಡ್ಲಿಕ್ಕೆ ಸರ್. ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಸರ್. ಈ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದನ್ನ ಹಾಕ್ಬಿಟ್ಟು ನಾವು ಯಾರಾದ್ರೂ ಸಸ್ಪೆಕ್ಟ್ಸ್ ಫೋಟೋಗಳನ್ನ ಅದರಲ್ಲಿ ಲೋಡ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ರೆ ಸರ್, ಅವ್ರಲ್ಲಿ ಬಂದ್ರೆ ಮಾಡಿದ್ರೆ ನಮಗೆ ಅಲರ್ಟ್ ಮೆಸೇಜ್ ಬರ್ತದೆ ಸರ್. ಈಗ ಸಪೋಸ್ ಯಾರಾದ್ರೂ ಕಳ್ಳರು ಅಥವಾ ಚೈನ್ ಸ್ನ್ಯಾಚಿಂಗ್ ಮಾಡೋರು, ಎಕ್ಸ್ಪೆಕ್ಟಿವ್ ಹೌಸ್ ಬ್ರೇಕಿಂಗ್ ಟೈಪ್ ಮಾಡೋರು, ಅವ್ರು ನಮ್ಮ ಹತ್ರ ಏನು ಅವೈಲೇಬಲ್ ರಿಸೋರ್ಸ್ ಇರ್ತದೆ ಅದನ್ನ ಅದರಲ್ಲಿ ಫೀಡ್ ಮಾಡಿಬಿಟ್ರೆ ಸರ್, ಬಸ್ ಸ್ಟ್ಯಾಂಡ್ ಅಲ್ಲಿ ಪಿಕ್ ಪಾಕೆಟ್ ಮಾಡೋದ್ರಿಂದ ಅಲ್ಲಿ ಇಳಿದು ಅಲ್ಲಿ ಕ್ಯಾಮ್ರಾ ನೋಡಿದ ತಕ್ಷಣ ನಮಗೆ ಇಲ್ಲಿ ಬಂದಿದ್ದಾರೆ ಅಂತ ಅಲರ್ಟ್ ಮೆಸೇಜ್ ಬರ್ತದೆ ಸರ್. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ.
ಇಲ್ಲಿಂದನೇ ನಾವು ಸಿಗ್ನಲ್ ಮಾನಿಟರ್ ಮಾಡಿ ಅದನ್ನ ಈ ಸಿಗ್ನಲ್ ಇದು ಮಾಡಬಹುದು ಸರ್. ಮತ್ತು ಈ ಚಲನ್ ತಮಗೆ ಆಲ್ರೆಡಿ ಹೇಳಿದ್ರಿ ಸರ್, ಈ ಚಲನ್ ಎಲೆಕ್ಟ್ರಾನಿಕ್ ಚಲನ್ ಮುಖಾಂತರ ಮನೆಗೆ ಡೈರೆಕ್ಟ್ ನೋಟಿಸ್ ಅನ್ನು ಕಳಿಸಬಹುದು ಸರ್. ಆಮೇಲೆ ಇದ್ರಲ್ಲಿ ಇನ್ನೊಂದು ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಸರ್. ಅಕಸ್ಮಾತ್ ಗಾಂಧಿ ಚೌಕ್ ಸರ್ಕಲ್ ಅಲ್ಲಿ ಬಹಳ ಜಾಮ್ ಆಗಿದೆ, ಇಲ್ಲೇ ನೋಡಿ ನೀವು ಏನ್ ಒಳ್ಳೇದು ಮಾಡ್ತಾರೆ ಗೊತ್ತಿಲ್ಲ, ನೀವು ಗೊತ್ತಿಲ್ಲದೆ ಸಾಕಷ್ಟು ಒಳ್ಳೇದು ಮಾಡ್ಬೋದು. ನೀವೇನೋ ಒಂದು ಟ್ರಾಫಿಕ್ ಅವೇರ್ನೆಸ್ ಮಾಡೋದ್ರ ಮೂಲಕ ಒಂದು ಜೀವ ರಕ್ಷಣೆ ಮಾಡಿದ್ರೆ ಅಥವಾ ಒಂದು ರೋಡ್ ಸೇಫ್ಟಿ ಮೂಲಕ ಒಂದು ಜೀವ ರಕ್ಷಣೆ ಮಾಡಿದ್ರೆ ಆ ಕುಟುಂಬ ಯಾವ ರೀತಿ ನೆನೆಸುತ್ತೆ, ಆ ಕುಟುಂಬದ ಆಶೀರ್ವಾದ ನಿಮಗೆ ಯಾವ ರೀತಿ ತಲುಪುತ್ತೆ ಅದನ್ನ ನೀವು ಯಾವಾಗೂ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಸುಖ ಅದರ ನೆಮ್ಮದಿ ನೀವು ಯಾವ ರೀತಿ ಕಾಪಾಡಬಹುದು. ಒಂದು ಕುಟುಂಬದ ಒಬ್ಬ ಆಧಾರ ಸ್ತಂಭ ಯಾರಿಗಾದ ರೀತಿ ಆದ್ರೆ ಆ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಆ ನೋವು ಬೇರೆ ಯಾರಿಗೂ ಸಹಿತ ಸಹಿಸ್ಲಿಕ್ಕೆ ಆಗೋದಿಲ್ಲ. ಮಾಧ್ಯಮ ಮಿತ್ರರು ಬಹುತೇಕ ಇವತ್ತಿನೆಲ್ಲ ನೋಡಿದ್ರೆ ನಾವು ಮುಂದಕ್ಕೆ ವಿಚಾರ ಮಾಡ್ತಿದ್ವಿ. ಬೇರೆ ಕಡೆನ ಮೊನ್ನೆ ಕೂಡ ಈಗಾಗಲೇ ಒಂದು ಪತ್ರವನ್ನು ಕೂಡ ಬರೆದಿದ್ದೆ ನಾನು ಜಿಲ್ಲಾ ಆಡಳಿತ SP ಸಾಹೇಬರಿಗೆ, DC ನಮ್ಮ ಬಿಜಾಪುರದ ನಗರದ ಒಂದು ಪ್ರವಾಸಿ ಸ್ಥಾನ ಇಲ್ಲಿ ನಗರದ ಸಂಚಾರ ಬಹಳ ಸ್ವಲ್ಪ ಇದಾಗಿದೆ, ಅದು ಸ್ವಲ್ಪ ಸುಧಾರಣೆ ಮಾಡಿ ಅಂತ ಹೇಳಿ ವಿನಂತಿ ಕೂಡ ಒಂದು ಲೆಟರ್ ಮೂಲಕ ಮಾಡಿದೆ. ಅದೇ ರೀತಿ ನಾವು ಬೇರೆ ರಾಜ್ಯಕ್ಕೆ ಬೇರೆ ಇದು ಇವತ್ತು ದೇಶಕ್ಕೆ ಹೋಗ್ತೀವಿ ನಾವು. ಇವತ್ತು ಉದಾಹರಣೆ ಹೇಳಿದೆ ನಾವು ಶ್ರೀಲಂಕಾನ ಭಾರತ ದೇಶಕ್ಕಿಂತ ದೊಡ್ಡದೇನಿಲ್ಲ, ಅದಕ್ಕಿಂತ ಬಹಳ ಸಣ್ಣ ದೇಶ. ಅಲ್ಲಿ ಕೂಡ ಅಲ್ಲಿ ಹೋದ್ರೆ ಅಲ್ಲಿ ಯಾವ ರೀತಿ ಒಂದು ಟ್ರಾಫಿಕ್ ಪಾಲನೆ ಮಾಡ್ತಾರೆ ನಾವು ನೋಡಿದ್ವಿ. ಅದನ್ನ ಉದಾಹರಣೆ ಕೂಡ ನಾನು ಹೇಳಿದೆ. ದೊಡ್ಡ ಕಂಟ್ರಿ ನಾವು ಬರೀ ಅಮೆರಿಕ ಅವು ಕಂಪೇರ್ ಮಾಡೋದು ಬೇಡ, ನಮ್ಕಿ ಸಣ್ಣ ದೇಶದ ನಾವು ಕಂಪೇರ್ ಮಾಡಿದ್ರೆ ಕೂಡ ಶ್ರೀಲಂಕಾದಲ್ಲಿ ಬಹಳ ಅತಿ ನಾವು ಕೇಳಿರ್ಬೋದು ಟ್ರಾಫಿಕ್ ರೂಲ್ಸ್ ಚಂದ ಪಾಲನೆ ಮಾಡ್ತಾರ. ಅದು ಬಹುತೇಕ ಅಮೆರಿಕ ಆ ಲೆವೆಲ್ದಾಗ ಆ ಸ್ಟ್ಯಾಂಡರ್ಡ್ನಾಗ ಅಲ್ಲಿ ಟ್ರಾಫಿಕ್ ಒಂದು ನಾಗರಿಕರು ಅಂದ್ರೆ ಇಲಾಖೆದವ್ರು ಅಷ್ಟೇ ಅಲ್ಲ, ಇವನ್ ಅಲ್ಲಿ ಇದ್ದಂತ ಎಲ್ಲ ನಾಗರಿಕರು ಕೂಡ ಅದನ್ನ ಪಾಲನೆ ಮಾಡೋದನ್ನ ನೋಡಿ ಆ ಉದಾಹರಣೆ ಕೂಡ ನಾನು ಚರ್ಚೆ ಮಾಡಿ ಹೇಳಿದೆ. ಇವತ್ತು ಬರೀ ಇಲಾಖೆದವ್ರದ್ದು ಅಷ್ಟೇ ಅಲ್ಲ, ಇವತ್ತು ನಮ್ದೆಲ್ಲರದು ಕೂಡ ಅಷ್ಟೇ ಜವಾಬ್ದಾರಿ ಇದೆ ಇವತ್ತು. ಯಾಕಂದ್ರೆ ನಾನು SP ಸಾಹೇಬರು, DC ಸಾಹೇಬರು ಮತ್ತೆ ನಮ್ಮ ಬಸನಗೌಡ ಪಾಟೀಲ್ ಇವತ್ತು ನಮ್ಮ ಬಿಜಾಪುರದ ಇಷ್ಟೊಂದು ಡೆವಲಪ್ಮೆಂಟ್ ಮಾಡ್ತಾರಂದ್ರೆ ಅದು ನಂಬಲಿಕ್ಕೆ ಆಗ್ತಾ ಇಲ್ಲ ನಂಗೆ. ಅದೆಲ್ಲ ನೋಡಿದ್ರೆ ನಮ್ದು ಸನೇದ್ರಾಗ ನಮ್ಮೂರು ಕೂಡ ಬಹಳ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗೋ ನಿಟ್ಟಿನಲ್ಲಿ ಇವತ್ತು ಅವ್ರ ಪ್ರೆಸೆಂಟೇಷನ್ ಕೂಡ ತಮ್ಮ ತೋರಿಸಿದ್ದಾರೆ. ಇದರಲ್ಲಿ ನಾನು ಕೂಡ ಮೊನ್ನೆ ಮನಗುಳಿ ಅಗಸಿದ ಒಂದು ಸಿಗ್ನಲ್ ಅನ್ನು ಮಾಡ್ರಿ, ಅಲ್ಲಿ ಟ್ರಾಫಿಕ್ ಬಹಳ ಜಾಮ್ ಆಗ್ತದೆ ಅಂತ ಹೇಳಿ SP ಸಾಹೇಬರಿಗೆ ವಿನಂತಿ ಮಾಡ್ಕೊಂಡಿದ್ದೆ. ಆ ಪ್ರಕಾರ ಸಿಗ್ನಲ್ ಅನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಇನ್ನೊಂದು ಗೇಟ್ ಹೈಟ್ ಗೇಟ್ ಅನ್ನು ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಯಾಕಂದ್ರೆ ನೀವು ಖಾಯಂ ಒಬ್ಬರು ಪೊಲೀಸರಿಗೆ ಇಡೋಕ್ಕಿಂತಲೂ ಅಲ್ಲಿ ಒಂದು ಆರ್ಚ್ ಗೇಟ್ ಮಾಡಿದ್ರೆ ದೊಡ್ಡ ಹೆವಿ ವಾಹನ ಹೋಗುದು ಬರಲಾಗ್ತದೆ, ಅಲ್ಲಿ ನಿಮ್ಮ ಒಂದು ಮ್ಯಾನ್ ಪವರ್ ಕಡಿಮೆ ಆಗ್ತದೆ ಅಂತ ಹೇಳಿ ನನಗೆ ಅನಿಸುತ್ತೆ ಸರ್. ಮತ್ತು ನಮ್ಮ MB ಪಾಟೀಲ್ ಫೌಂಡೇಶನ್ ವತಿಯಿಂದ ಕೂಡ ನಾವು ಸುಮಾರು ಒಂದು 15,000 ಆಗ ಹೆಲ್ಮೆಟ್ ಅನ್ನು ಕೂಡ ನಾವು ಈ ಸೇಫ್ಟಿ ದೃಷ್ಟಿಯಿಂದ ಸುರಕ್ಷಾ ಅಂತ ಹೇಳಿ ಮಾಡಿ ನಾವು ಎಲ್ಲಾ ಯುವಕರಿಗೆ ಹೆಲ್ಮೆಟ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಮತ್ತು ನಮ್ಮ ಆಟೋಮೊಬೈಲ್ ಅಸೋಸಿಯೇಷನ್ ದವರು ಇವತ್ತು ನಮ್ಮ ಅಧ್ಯಕ್ಷರಾದಂತಹ ಶರಣ ವಕೀಲರು ಕೂಡ ಬಂದಿದ್ದಾರೆ ಇಲ್ಲಿ. ಅದರಿಂದ ಕೂಡ ನಾವು ಮೀಟಿಂಗ್ ದಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ವಿ. ನಮ್ಮಿಂದ ನಮ್ಮ ಆಟೋಮೊಬೈಲ್ ಅಸೋಸಿಯೇಷನ್ ಇಂದ ಏನಾದ್ರೂ ನಾವು ಈ ಸೇಫ್ಟಿ ರಿಲೇಟೆಡ್ ಏನಾದ್ರೂ ಬಿಜಾಪುರ ನಗರಕ್ಕೆ ಅನುಕೂಲ ಇದ್ರೆ ನಾವು ಕೂಡ ಎಲ್ಲ ಅಸೋಸಿಯೇಷನ್ ವತಿಯಿಂದ ಮಾಡ್ಲಿಕ್ಕೆ ನಾವು ಒಂದು ತಯಾರಿದ್ದೀವಿ ಅಂತ ಅದನ್ನು ಕೂಡ ನಾನು ಹೇಳಿದೆ. ಸರ್ ಇನ್ನೊಂದು ವಿನಂತಿ ಏನಂದ್ರೆ ಇದು ಅವೇರ್ನೆಸ್ ಬಹಳ ಮುಖ್ಯವಾದದ್ದು. ನಮ್ಮ ಜನರಿಗೂ ಅವೇರ್ನೆಸ್ ತರುವಂತದ್ದು. ಯಾಕಂದ್ರೆ ನಾವು ನೋಡ್ತೀವಿ ಸಾಕಷ್ಟು ಕಡೆ ನಾವು ಪಾರ್ಕಿಂಗ್ ಎಲ್ಲೆಲ್ಲೋ ಕಾರ್ ಆಗಲಿ ಮೋಟರ್ ಸೈಕಲ್ ಅಡ್ಡ ತಿಂದ ನಿಂದಿಸಿ ಹೋಗ್ಬಿಡ್ತೀವಿ. ಅದನ್ನು ಮುಖ್ಯ ನಮ್ಮ ಜನರಲ್ಲಿ ಒಂದು ಅವೇರ್ನೆಸ್ ತರುವಂತ ಒಂದು ಕೆಲಸ ಕೂಡ ಆಗಬೇಕು. ಅದಕ್ಕೆ ನಾವು ಕೂಡ ಆಟೋಮೊಬೈಲ್ ಅಸೋಸಿಯೇಷನ್ ನಿಮ್ಗೆ ಲೀಫ್ಲೆಟ್ ಅಂದ್ರೆ ನಿಮ್ಗೆ ಲೋ ಕಾಸ್ಟ್ ಲೀಫ್ಲೆಟ್ ಪ್ಯಾಂಪ್ಲೆಟ್ ಲೀಫ್ಲೆಟ್ ಬೇಕಂದ್ರೆ ಅದನ್ನ ನೀವು ನಮ್ಗೆ ಫಾರ್ಮ್ಯಾಟ್ ಕೊಟ್ರೆ ನಾವು ಅದನ್ನ ಪ್ರಿಂಟ್ ಮಾಡಿಕೊಡುವಂತ ವ್ಯವಸ್ಥೆ ನಾವು ಮಾಡ್ಕೊತೇವೆ. ನಾವು ಈಗಾಗಲೇ ಚರ್ಚೆ ಕೂಡ ಮಾಡಿದೀವಿ. ಮತ್ತು ಈ ಪ್ರತಿಯೊಂದು ಅಂಗಡಿಕಾರರು ಇವತ್ತು ದೊಡ್ಡ ದೊಡ್ಡ ಬ್ಯಾಂಕ್ ಇರ್ತಾವೆ. ಇವತ್ತು ನಾವು ಉದಾಹರಣೆ ನಮ್ದೇ ತಗೋತೀವಿ, ಪಾಟೀಲ್ ಪ್ಲಾನೆಟ್ ಇರ್ಬೋದು ಅಂತ ಅನೇಕ ಇವತ್ತು ದೊಡ್ಡ ದೊಡ್ಡ ಸಣ್ಣ ವ್ಯಾಪಾರಸ್ಥರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡವರಿಗೆ ತಾವು ಕಂಪಲ್ಸರಿ ತಮ್ಮ ಇಲಾಖೆ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಅವ್ರಿಗೊಂದು ಈ ಪಾರ್ಕಿಂಗ್ ಸಂಬಂಧ ಅವ್ರ ಅಂಗಡಿ ಮುಂದಾಗಿ ಅವ್ರ ಇದ್ರ ಮುಂದೆ ಒಂದು ಒಬ್ಬರನ್ನ ಅಥವಾ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಹಾಕಿ ಸರಿಯಾಗಿ ಅವ್ರ ಪಾರ್ಕಿಂಗ್ ಮಾಡಿಸಿದ್ರೆ ಅಲ್ಲಿ ಮತ್ತೆ ಎಷ್ಟೋ ಮಟ್ಟಿಗೆ ಅಲ್ಲಿ ತಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನನಗೆ ಅನಿಸ್ತದೆ ಸರ್. ಅದು ಮತ್ತೆ ಹಿಂದಕ್ಕೆ ಕೆಂಪಯ್ಯ ಸಾಹೇಬ್ ಇದ್ದಾಗ ತಮ್ಗೆಲ್ಲ ಗೊತ್ತಿರ್ಬೇಕು, SP ಅವ್ರು ಇದ್ದಾಗ ಅವಾಗ ಅವರೊಂದು ಈ ಎಮ್ಮೆ ಒಯ್ತಾರೆ ಗೌಳಿಗಾರ ಅವ್ರಿಗೊಂದು ಟೈಮಿಂಗ್ ಮಾಡಿದ್ರು. ಅವಾಗ ಟೈಮಿಂಗ್ ಮಾಡಿದ್ರು, ಬೆಳಗ್ಗೆ ಟೈಮಿಂಗ್ ಅಂದ್ರೆ ಬೆಳಗ್ಗೆ ಮತ್ತೆ ಈವ್ನಿಂಗ್ ಒಂದು ಟೈಮಿಂಗ್ ಮಾಡಿದ್ರು ಸರ್. ನನಗೆ ಮಾಡ್ತಿದ್ದಾರೆ ಅವ್ರಿಗೆ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಕೂಡ ತಾವು ಯಾಕಂದ್ರೆ ಅವ್ರು ಯಾವ ಟೈಮ್ನಾಗ ಊರಾಗ ಬಿಟ್ಬಿಟ್ರಂದ್ರೆ ಅದು ಒಂದು ಸ್ವಲ್ಪ ಅವ್ರಿಗೆ ತೊಂದರೆ ಆಗ್ಬಾರ್ದು. ಅವ್ರ ಜೊತೆ ತಾವು ಚರ್ಚೆ ಮಾಡಿ ಅವ್ರಿಗೆ ಒಂದು ಟೈಮಿಂಗ್ ಮಾಡಿದ್ರೆ ಅದು ಒಂದು ಅನುಕೂಲ ಆಗ್ತದೆ ಸರ್. ಆಲ್ರೆಡಿ ಮೋರ್ ದನ್ 100 ಬೇರೆ ಬೇರೆ ಏನಿತ್ತು ಅವರು ಅದೊಂದು ಟೈಮಿಂಗ್ ಮಾಡಿದ್ರು. ನೆನಪದ ಕೆಂಪಯ್ಯ ಸಾಹೇಬ್ ಬಿಜಾಪುರ SP ದಾಗ ಮಾಡಿದ್ರೆ ಮತ್ತಿನ್ನ ಈ ಹೊರಗಿನಿಂದ 5-6 ದಿನ ಉಳಿದ ದಿನ ಟಮ್ ಬಿಜಾಪುರ ಸಿಟಿ ಒಳಗೆ ಬರ್ತಾವ ಸರ್. ಬಂದು ಅವರು ಅಲ್ಲಿ ಹಾರ್ಟ್ ಆಫ್ ಸಿಟಿ ಒಳಗೆ ಬಂದ್ಬಿಡ್ತಾರೆ. ಈ ನಿಮ್ಮ ಸಂದೇರ್ ಗುಡಿ ಅಂತಕ್ಕಂಥ ಬಜಾರ್ ಅವ್ರಿಗೊಂದು ಅಲ್ಲೇ ನಿಯರ್ ಬೈ ಎಲ್ಲರೂ ಖಾಲಿ ಜಾಗ ಇದ್ರೆ ನಿಮ್ ಕಾರ್ಪೊರೇಷನ್ ವತಿಯಿಂದ ಈ ಪೇ ಪಾರ್ಕಿಂಗ್ ಇರ್ತಾವ್ರಿ. ಬೆಂಗಳೂರಿನೊಳಗೆ ನೋಡಿದ್ರೆ
ಅವ್ರಿಗೆ ತೊಂದರೆ ಆಗ್ಬಾರ್ದು. ಈಗ ಬಸ್ಗಳು ಅಲ್ಲಿ ಟರ್ನ್ ಹೋಗ್ತಾರೆ, ಅಲ್ಲಿಂದ ಹತ್ತಿಸ್ಕೊಂತಾರೆ ಜನ. ಅದರ ಬದಲಾಗಿ ಈ ಗೌರ್ಮೆಂಟ್ ಐಬಿ ಅನ್ನೋದಲ್ಲ ಕಾಂಪೌಂಡ್ ಪೂರ್ತಿ ಅಲ್ಲಿವರೆಗೆ ಹೋಗಿ ಅಲ್ಲಿ ಒಂದು ಸ್ಟಾಪ್ ಮಾಡಿದ್ರೆ ಬಹಳಷ್ಟು ಹೆಚ್ಚಿನ ಒಂದು ಅನುಕೂಲತೆ ಆಗ್ತದೆ ಅನ್ನೋದನ್ನ ನೋಡಿದ್ವಿ. ಸೊ ಆನ್ ಬಿಹಾಫ್ ಆಫ್ ಬಿಜಾಪುರ ಸಿಟಿ ಸಿಟಿಜನ್ಸ್, thanks to Superintendent of Police Bijapur and Sir Superintendent Bijapur for having the wonderful that activities you are undertaken and going to be undertaken. So on behalf of the Automobile Dealer Association Bijapur, already our Vice President Sunil Gudaji has expressed his opinion. So we are ready to give cooperation with all aspects. Whatever the task you are going to give us, we are ready to avoid all those things. And whatever the help you request from this police department, our all automobile dealers are here. With 65 lakh rupees. Last year it was 1 crore 20 double fine ಹಾಕಿದ್ದೀನಿ ಹೆಲ್ಮೆಟ್ ಬಗ್ಗೆ. But still I am finding that ಜನ ಏನ್ ತಿಳ್ಕೊಳ್ತಾರೆ ಹೆಲ್ಮೆಟ್ ಗೆ, ಇಟ್ಸ್ ಲೈಕ್ ಒಂದು ಪನಿಷ್ಮೆಂಟ್ ತರ ತಿಳ್ಕೊಳ್ತಾರೆ. ನಮಗೆ ಎಲ್ಲರಿಗೆ ಟೈಮ್ ಇದ್ರೆ ನಾನು ಬಿಜಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ಇಂದ ಒಂದು 15 ಮಿನಿಟ್ಸ್ ಒಂದು ವಿಡಿಯೋ ಮಾಡಿದ್ದೀನಿ. ಇಫ್ ಯು ಸಿ ದಟ್ ವಿಡಿಯೋ, ನಾವು ಯಾವಾಗಲೂ ವಿದೌಟ್ ಹೆಲ್ಮೆಟ್ ಹೋಗಲ್ಲ. ಐ ಆಮ್ ಟೆಲಿಂಗ್ ಯು. ಜಸ್ಟ್ ಇದು ಮುಗಿದ ನಂತರ ಜಸ್ಟ್ 10-15 ಮಿನಿಟ್ಸ್ ಒಂದು ವಿಡಿಯೋ ಇದೆ, ತಾವೆಲ್ಲರಿಗೂ ನೋಡಿ. ಈಗ ಏನಾಗ್ತಾ ಇದೆ, ಟ್ರಾಫಿಕ್ ಅಲ್ಲಿ ಯಾವುದು ಡೆತ್ ಆದ್ರೆ just 10-15 days everybody the world has his own pace ಎಲ್ಲ ಹೋಗುತ್ತೆ. ಬಟ್ ಯಾರು ಇಂಜರ್ಡ್ ಆಗ್ತಾರಲ್ಲ, ಇಟ್ ಈಸ್ ಅ ಡೈಲಿ ಮರಣಾಂತಿಕ ಅಂತ ಇರ್ತಾರೆ. ಎವ್ರಿ ಡೇ ಈ ಡೈಸ್. ಅದು ಒಂದು ವಿಡಿಯೋ ಮಾಡಿದ್ದೀನಿ, ಜಸ್ಟ್ ನಾವು ನೋಡಿ. ಎಲ್ಲ ನಾನು ಸ್ಕೂಲ್ ಕಾಲೇಜಸ್ಗೆ ಇದು ಕೂಡ ಒಂದು ಇನಾಗ್ರೇಷನ್ ಇದೆ ಒಂದು ವಿಡಿಯೋದು, ಅದು ಕೂಡ ನಾವು ಎಲ್ಲ ಸ್ಕೂಲ್ ಕಾಲೇಜ್ಗೆ ಈಗ ತೋರಿಸ್ತೀನಿ. ಬಟ್ ಈ ಹೆಲ್ಮೆಟ್ ಬಗ್ಗೆ ನಾವು ಸಾಕಷ್ಟು ಪಾಯಿಂಟ್ ಆಗ್ತಾ ಇದೀವಿ. ಬಟ್ ವಾಟ್ ಪೊಲೀಸ್ ಇಸ್ ಫೀಲಿಂಗ್ ದಟ್ ಜನ ಅದು ಒಂದು ಪನಿಷ್ಮೆಂಟ್ ತರ ತಿಳ್ಕೊಳ್ತಾರೆ. ಇಲ್ಲಿ ಹೇಳ್ತಾಳೆ ಬಹಳ ಬಿಸಿಲು ಇದೆ, ನಮ್ದು ಉತ್ತರ ಕರ್ನಾಟಕ ಇದು ಮರುಭೂಮಿ, ಬಹಳ ಬಿಸಿಲು. ಜೈಪುರಲ್ಲಿ ದಿಲ್ಲಿಯಲ್ಲಿ ಹೋದಾಗ ಎಲ್ಲ ಆಗ್ತಾರೆ. ಇಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ನಾವೇ ಬೆಂಗಳೂರು ಹಾಕ್ತೀವಿ, ಇಲ್ಲ ಅದೇ ಸೋಲಾಪುರ ರೋಡ್ ವರೆಗೆ ಮಾಡಿದ್ರೆ ಈ ಬಜಾರದಲ್ಲಿರೋ ಟ್ರಾಫಿಕ್ ಕಡಿಮೆ ಆಗುತ್ತೆ. ಮೊದಲು ನಾವು ಈ ಹಿಂದೆ ನಗರಸಭೆಯಿಂದ ನಾವು ಮಾಡಿದ್ದೆವು ಹುಬ್ಳಿ ಬ್ರಿಡ್ಜ್ ಕಡೆ, ಅದು ಕಾಲಾಂತರ ಮತ್ತಿಲ್ಲೇ ಗೊತ್ತು. ಈಗ ಸರಾ ಬಜಾರದ ಪೂರ್ತಿ ಟ್ರಾಫಿಕ್ ರವಿವಾರ ದಿವಸ ಬಹಳ ತೊಂದರೆ ಆಗುತ್ತೆ. ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಕಂಪ್ಲೀಟ್ ನಮ್ಮ ಬಸ್ ಸ್ಟಾಪ್ ನಲ್ಲಿ ಎಲ್ಲ ಅನುಕೂಲ ಕೊಡ್ತಾರೆ. ನಮ್ಮ ಬಸ್ಗಳು ಅಲ್ಲಿ ಹೋಗಕ್ಕೂ ದಾರಿ ರೀಸೆಂಟ್ ಆಗಿ ಸಾಹೇಬ್ ನಮ್ಗೆ ಅದು ಬಸ್ ಬೇ ಮಾಡ್ಕೊಟ್ರ, ಅಲ್ಲಿ ಯಾವ್ದು ಆಟೋ ಬರ್ತಾ ಇಲ್ಲ. ಈ ಎರಡು ಕಡೆ ರೀಸೆಂಟ್ ಆಗಿ ಕರೆಕ್ಟ್ ಆಗಿ ನಿಲ್ತಾ ಇದಾವೆ, ಮೂರು ಕಡೆ ಅಡ್ಜಸ್ಟ್ ಮಾಡ್ತಾರೆ. ಮತ್ತು ಸಿಗ್ನಲ್ 800 ಬಸ್ಸಸ್ ಡೈಲಿ ಬಿಜಾಪುರಕ್ಕೆ ಬರ್ತಾರೆ. ಅಂಡ್ ಬಸ್ ಏನಿರುತ್ತೆ ಸರ್, ಲೇನ್ ಜಾಸ್ತಿ ಇರುತ್ತೆ ಸರ್, ಅವ್ರಿಗೆ ಟರ್ನಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಸ್ಲೋ ಆಗಿ ಹೋಗ್ತಾರೆ ಸರ್.
ಎಲ್ಲ ನಮ್ಮ ವಿಜಯಪುರ ನಗರದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ವಿಜಯಪುರ ಜಿಲ್ಲೆಯ ಎಲ್ಲ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳೇ, ಎಲ್ಲ ಸಿಬ್ಬಂದಿ ವರ್ಗಗಳೇ, ಪತ್ರಕರ್ತ ಬಂಧುಗಳೇ, ಮೊದಲನೇದಾಗಿ ನಾನು ವಿಜಯಪುರ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ವಿಜಯಪುರದ ಶಾಸಕನಾಗಿ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ವಿಜಯಪುರ ಎಂದೂ ಸುಧಾರಣೆ ಆಗುವುದಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಮಾತಾಡ್ತಾರೆ. ಇದನ್ನ ಯಾರು ಉದ್ಧಾರ ಮಾಡ್ಲಿಕ್ಕೆ ಆಗುವುದಿಲ್ಲ, ಇಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲ, ಸಾರಿಗೆ ನಿಯಮಗಳಿಗೆ ಗೌರವ ಕೊಡುವಂತಹ ಒಂದು ಸಂಸ್ಕೃತಿ ಇಲ್ಲ, ಜನಪ್ರತಿನಿಧಿಗಳ ಬಗ್ಗೆನೂ ಅಧಿಕಾರಿಗಳ ಬಗ್ಗೆನೂ ಒಂದು ರೀತಿ ಜನರಲ್ಲಿ ಒಂದು ರೀತಿ ಅಸಮಾಧಾನ ಬಹಳ ವರ್ಷಗಳಿಂದ ಇತ್ತು. ಆದರೆ ಇವತ್ತೇನು ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಡಳಿತ, ಜಿಲ್ಲಾಧಿಕಾರಿಗಳಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು ಮತ್ತು ಜಿಲ್ಲೆಯ ಎಲ್ಲ ಪೊಲೀಸ್ ವ್ಯವಸ್ಥೆ ಎಲ್ಲ ಅಧಿಕಾರಿಗಳು ಒಂದು ರೀತಿ ಸಕಾರಾತ್ಮಕವಾಗಿ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ಮನಸ್ಸು ಮಾಡಿದ್ರೆ ಇದ್ದ ಸಂಪನ್ಮೂಲದಲ್ಲಿನೇ ಇಂಥ ಒಂದು ಕಡಿಮೆ ವೆಚ್ಚದಲ್ಲಿ ಎಷ್ಟು ಬದಲಾವಣೆಯನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇನ್ನು ಭವಿಷ್ಯದಲ್ಲಿ ವಿಜಯಪುರದ ಒಂದೇನು ಸಂಚಾರಿ ವ್ಯವಸ್ಥೆ, ನಾವು ವಿಜಯಪುರ ಇದಾದರೂ ಒಂದು ಪ್ಲ್ಯಾನ್ಡ್ ಸಿಟಿ ಇದೆ. ನಮ್ಮ ಹಿಂದೆ ಬ್ರಿಟಿಷರು ಇಲ್ಲಿ ವಿಜಯಪುರ ಜಿಲ್ಲಾ ಕೇಂದ್ರ ಕಲಾದಗಿ ಇದ್ದ, ಇಲ್ಲಿ ಏನು ಬಂತು ವಿಜಯಪುರ ಜಿಲ್ಲಾ ಕೇಂದ್ರ ಅಂತೇಳಿ ನಾವು ಘೋಷಣೆ ಆಯಿತು. ಅವಾಗ ನಾವು ಕೋಟೆ ಒಳಗಿನ ವಿಜಯಪುರ ನೋಡಿದ್ರೆ ನಾವೆಲ್ಲ ಹೇಳ್ತೀವಿ ಜಯಸಿಂಗ್ಪುರ ಒಂದು ಪ್ಲ್ಯಾನ್ಡ್ ಸಿಟಿ. ಇವೆಲ್ಲವೂ ನಿರಂತರವಾಗಿ ನಾವು ನೋಡ್ತಿರ್ತೇವೆ. ಅವ್ರು ಯಾವಾಗಲೂ ವಿಜಯಪುರದ ಡೆವಲಪ್ಮೆಂಟ್ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ. ಟ್ರಾಫಿಕ್ನ ನಾವು ಹೆಂಗೆ ಕಂಟ್ರೋಲ್ ಮಾಡಬೇಕು, ಯಾವ್ಯಾವ ಅನುದಾನಗಳನ್ನು ತರಿಸ್ಬೇಕು, ನಿರಂತರ ನಮ್ಮ ಸಂಪರ್ಕನಾಗಿರ್ತಾರೆ. ಇವತ್ತು ನಮ್ಮ ಎಸ್ ಪಿ ಅವರು, ಎಕ್ಸಲ್ ಎಸ್ ಪಿ ಅವರು, ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾಫಿಕ್ ಒಂದು ಸಪ್ರೇಟ್ ಒಂದು ವ್ಯವಸ್ಥೆ ಮಾಡೋದ್ರ ಸಲುವಾಗಿ ನಾನು ಬೊಮ್ಮಾಯಿ ಸಾಹೇಬರಿಗೆ ಮನೆ ಹೇಳಿದ್ದೇನೆ. ಈ ಬಜೆಟ್ನಲ್ಲಿ ಪ್ರತ್ಯೇಕ ಪೊಲೀಸ್ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಠಾಣೆ ವಿಜಯಪುರ ನಗರಕ್ಕೆ ಮಂಜೂರಾತಿ ನಿಶ್ಚಿತವಾಗಿ ಆಗ್ತೈತೆ ಅನ್ನೋಂಥ ಭರವಸೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಇನ್ನೊಂದು ಕರುವಿಗೆ ಪ್ರತ್ಯೇಕ ಪೊಲೀಸ್ ಠಾಣೆ ಎರಡೇ ಒಂದು ನನ್ನ ವಿಜಯಪುರ ಕ್ಷೇತ್ರದ ಅವಶ್ಯಕತೆ ಇದೆ ಅಂತ ನಾನು ಗಮನ ತಗೊಂಡ್ಬಂದಿದ್ದೇನೆ. 125 ಕೋಟಿ ರೂಪಾಯಿಯನ್ನು ಮಹಾತ್ಮ ಗಾಂಧಿ ನಗರೋತ್ಥಾನದಲ್ಲಿ ನಾವು 5.25 ಲಕ್ಷ ಮೊದಲು ಯಾವ್ಯಾವುದಕ್ಕೂ ಖರ್ಚು ಮಾಡಿಬಿಡ್ಬೇಕು. ನಮ್ಮ ಎಕ್ಸಲ್ ಎಸ್ ಪಿ ಅವ್ರು ಬಂದು ಹೇಳಿದ್ಮೇಲೆ ನಾವು ಅದನ್ನು ಪೂರ್ತಿಯಾಗಿ ಏನು ಸಂಚಾರಿ ವ್ಯವಸ್ಥೆಯ ಸುಗಮ ಸಂಚಾರ ವ್ಯವಸ್ಥೆಗೆ ಏನೇನು ಬೇಕು, CC ಕ್ಯಾಮ್ರಾ ಬಗ್ಗೆ ಈಗಾಗಲೇ ಅವರೇನು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಆ ಪೂರ್ತಿ 5.25 ಲಕ್ಷ ಸಂಪೂರ್ಣವಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಕೊಡುವಂಥದ್ದು ನಾವು ನಿರ್ಣಯ ಮಾಡಿದ್ದೀವಿ. ಏನು 15 ದಿವಸನಾಗ ಅದು ಒಪ್ಪಿಗೆ ಸಿಕ್ಕು, ಮುಂದೆ ಟೆಂಡರ್ ಕರೆಯುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ಇನ್ನೂ ಒಂದು ಹಣ ಸಾಲೋದಿಲ್ಲ ಅಂದರೂ ಏನು ನಾವೇನು ಆತಂಕ ಪಡಬೇಕಾಗಿಲ್ಲ. ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಇನ್ನೂ ಎಷ್ಟು ಆಗ್ತದೆ, ಅದಕ್ಕೆ ಇನ್ನೂ ಎಷ್ಟು ಹಣ ಬೇಕಾಗ್ತದೆ. ಯಾಕಂದರೆ ಇದೊಂದು ಸುರಕ್ಷಿತ ನಗರ ಆಗಬೇಕಾಗಿ ಇದು ಅವರು ತೋರಿಸಿದಂಥದ್ದು ನಾವು ನೋಡಿದ್ರೆ ಯಾವ ವಾಹನ ಒಳಗೆ ಬಂತು, ದುಡ್ಡಪ್ಪಣ ದುಡ್ಡು ಹೋಗಿದ್ದವ್ರು ಎಷ್ಟು ರಾತ್ರಿ ಎಷ್ಟಕ್ಕೆ ಬಿಜಾಪುರನಾಗ ಬಂದರು, ಎಲ್ಲಿಗೆ ಹೋದ್ರು ಎಲ್ಲ ಸಿಗ್ತದೆ. ಈಗ ನಾ MLA, ನಾ ಎಷ್ಟಕ್ಕೆ ಎಂಟರಾದೆ, ಎಷ್ಟಕ್ಕೆ ಹೊರಗೆ ಇದು ರೆಕಾರ್ಡ್ ಇರಬೇಕಾಗ್ತದೆ. ನಮ್ಗೆ ಇಡೀ ಇಲಾಖೆ ಅಲರ್ಟ್ ಇರ್ತದೆ. MLA ಹೊರಗೆ ಬಂದ್ರೆ ಸೇಫ್ಟಿ ಮನೆಗೆ ಹೋಗಿ ಮುಟ್ಟೋದಿಲ್ಲ ಅಂತ ಅವ್ರು ವಾಚ ಮಾಡ್ಕೋತ ಹೋಗ್ತಿರ್ತಾರೆ. ಯಾಕಂದ್ರೆ ನಮ್ಮ ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಐತಿ ಬಿಜಾಪುರ. ಈ ರೀತಿ ಒಂದು ಇದನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತದಂದ್ರೆ, ಯಾರ ಅಪರಾಧಿಗಳನ್ನ ತಕ್ಷಣ
ಇವಾಗ ಎಲ್ಲೇ ಒಂದು ಕಡೆ ಗಲಾಟೆ ಆಗ್ತಿತ್ತು ಅಂದರೆ ನೀವು ನೋಡ್ರಿ ಮನೆ ಚುನಾವಣೆ ಒಳಗೆ ಎಲ್ಲೆಲ್ಲೋ ಬಂದು ಎಲ್ಲೇ ದಂಧೆ ಮಾಡ್ತಿದ್ರು. ಅವಕ್ಕೆಲ್ಲಕ್ಕೂ ಕಂಟ್ರೋಲ್ ಬಂತಂದ್ರೆ ಒಂದು ಭಯ ಇರ್ತದೆ. ಅದು ಏನು ಚಾಲು ಐತಿರೋ ಗೊತ್ತಿಲ್ಲ, CC ಕ್ಯಾಮ್ರಾ ನಮ್ಮ ಬಂದೇ ಬಿದ್ದಿರ್ತಾವ. ಅವ್ರು ಅದು ನೋಡ್ಕೊಂಡ್ರೆ ಅಲ್ಲಿ ಮಾಡೋದಿಲ್ಲ, ಅವ್ರು ಸ್ವಲ್ಪ ಮಕ್ಕಳು ಹೋಗಿ ಮಾಡ್ತಿರ್ತಾರ. ಈ ರೀತಿ ಅದೊಂದು ಒಳ್ಳೆ ಒಂದು ಕಾನ್ಸೆಪ್ಟ್ ಅನ್ನ ಇವತ್ತು ನಮ್ಮ SP ಅವರು ಎಡಿಷನಲ್ SP ಅವರು ಕೂಡಿ ಪೊಲೀಸ್ ಇಲಾಖೆಯ ಒಂದು ಏನು ಈಗಾಗಲೇ ಅವರು ಸಾಕಷ್ಟು ವಿದೇಶಗಳಲ್ಲಿ ಈ ವಿಚಾರದ ಏನು ಟ್ರಾಫಿಕ್ ಇದರ ಬಗ್ಗೆ ಅವರು ಸಾಕಷ್ಟು ಅಧ್ಯಯನ ಮಾಡಿ ಬಂದಾರೆ. ಇದು ಎಲ್ಲ ನಾವು ನೋಡ್ತಿದ್ವಿ. ಎದ್ರಾಗಂದ್ರೆ ಇಸ್ರೇಲ್ನಲ್ಲಿ ಈ ರೀತಿ ಮಾಡಲ್ ಇದೆ ಅಂತ ನೋಡ್ತೀವಿ. ಇನ್ನು 2 ವರ್ಷ ಬಿಜಾಪುರ ಆದ್ರೆ ನಾವು ಇಸ್ರೇಲ್ಗಿಂತ ಕಡಿಮೆ ವಿಜಯಪುರದಲ್ಲಿ ಹಾಕೋಬೇಕು. ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ನಾವು ತರ್ತಾ ಇದ್ದಿದ್ದು. ನಾವು ಅದನ್ನ 1 ನಂಬರ್ ಸಾಲಿ ಒಳಗೆ ಶಿಫ್ಟ್ ಮಾಡ್ತಾ ಇದ್ವಿ ಗೌರ್ಮೆಂಟ್ ಹಾಸ್ಪಿಟಲ್. ಅಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಕಾಂಪ್ಲೆಕ್ಸ್ ಮಾಡ್ತಾ ಇದ್ವಿ, ನಾಗೆಲ್ಲ ಪಾರ್ಕಿಂಗ್ ಬೇ ಮಾಡ್ತಾ ಇದ್ವಿ. ಬಬಲೇಶ್ವರ ನಾಕದಲ್ಲಿ ಒಂದು ಕಾಂಪ್ಲೆಕ್ಸು, ಅಲ್ಲಿಂದ ಇಲ್ಲಿ ನಮ್ಮ ಈಗಾಗಲೇ ನಮ್ಮ ವಿಭಾಗೀಯ ನಿಯಂತ್ರಣಗಳು ಇನ್ನೊಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಈಗಿರುವಂಥ ಡಿಪೋ ಏನಿದೆ ಆ ಡಿಪೋದಲ್ಲಿ ಗೋದಾವರಿ ಮುಂದಿನ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅನ್ನು ಅಲ್ಲಿ ಮಾಡಿ, ಅಲ್ಲಿ ರೇಷ್ಮೆ ಇಲಾಖೆದ ಒಂದು ತೊರವಿ ರೋಡಿಗೆ ಒಂದು ಜಾಗ ಇದೆ, ಅಲ್ಲಿ ಬಸ್ ಇದನ್ನ ಡಿಪೋನ ಶಿಫ್ಟ್ ಮಾಡುವಂಥದ್ದು. ಇನ್ನೊಂದು ಊರಾಗ ಒಂದು ಶಿಕಾರ್ಖಾನೆ ಒಳಗದು ಕೆಲವೊಂದು ಮಂದಿ ಅದನ್ನ ನುಂಗ್ಬೇಕಂತ ಹೇಳಿ ನಾಡ್ಸ್ಯಾರ. ಅವ್ರು ಯಾರು ಓಟ್ ಹಾಕಿ ಕೊಟ್ಟಿದ್ರು, ಅದನ್ನೆಲ್ಲ ಬಂದು ಇಳಿಸಿದ್ವಿ. ಅದನ್ನು ಒಂದು 4-5 ಎಕರೆ ಐತಿ. ಅದನ್ನು ನಾವು ಕಣ್ಣಿಗೆ ಎಲ್ಲ ಕಣ್ಣು ಅದಾವ. ಎಲ್ಲೆಲ್ಲಿ ಯಾರು ಏನು ಮಾಡ್ಕೋಬೇಕಂತ ಹೇಳಿದ್ರು ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಿರ್ಬಂಧ ಹಾಕಿವಿ. ಅಲ್ಲಿ ನಮ್ಮ BID ಎದುರಿಗೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ 8 ಎಕರೆ ಏನು ಜಮೀನಿದೆ, ಅಲ್ಲಿ ಮನೆ ಈಶ್ವರಪ್ಪನವ್ರು ಬಂದಾಗ ಹೇಳಿದ್ದೇನೆ, ಇನ್ನೊಂದು ಸ್ಟೇಡಿಯಂ ಅನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣ ಅಂತ ಹೇಳಿ ಅಲ್ಲೊಂದು ಇನ್ನೊಂದು ಕ್ರೀಡಾಂಗಣವನ್ನು ಮಾಡ್ಬೇಕಂತ ಹೇಳಿ ನಾವು ನಿರ್ಣಯ ಮಾಡಿದ್ವಿ. ಒಟ್ಟೆ ವಿಜಯಪುರಕ್ಕೆ ಒಂದು ಜೋರಾಪುರ ರಸ್ತೆ ಒಂದು ಮಾಸ್ಟರ್ ಪ್ಲಾನ್ ಬಿಟ್ರೆ ನಮ್ಮ ನಗರದಲ್ಲಿ ಮತ್ತೊಂದು ಅಂಗಡಿಗಳನ್ನು ಹೊಡೆಯುವಂತ ಕೆಲಸ ಇನ್ನು ಮೇಲೆ ಬಂದಾಗ್ತದೆ. ನಾವೆಲ್ಲ ನಮ್ಮ ಸಂಸ್ಥೆಗಳಿಗೆ ಏನು ಇಲ್ಲಿ ಅಸೋಸಿಯೇಷನ್ಗಳ ವ್ಯಾಪಾರಸ್ಥರ ಅಸೋಸಿಯೇಷನ್ ಇರಬಹುದು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು, ಪೊಲೀಸ್ ಇಲಾಖೆಗೆ ಏನಾದರೂ ಇಂತಹ ಟ್ರಾಫಿಕ್ ಸಲುವಾಗಿ ಏನಾದರೂ ಸಹಕಾರ ಬೇಕಾದ್ರೆ ಆರ್ಥಿಕವಾಗಿ ತಾವೆಲ್ಲರೂ ಕೈ ಜೋಡಿಸೋಣ. ವಿಜಯಪುರ ಇಡೀ ದೇಶದಲ್ಲೇ ಸುರಕ್ಷಿತವಾದ ನಗರವನ್ನು ನಿರ್ಮಾಣ ಮಾಡಲು ತಮ್ಮ ಸಹಯೋಗ ಮತ್ತು ಜಿಲ್ಲಾ ಪೊಲೀಸ್ ಆಡಳಿತದ ಜೊತೆಗೆ ನಾವು ಸಹಕರಿಸೋಣ ಅಂತ ಮಾತು ಹೇಳಿ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। अस्सलामुअलैकुम, मेरा नाम इमरान है और मैं आज आपको बताने वाला हूं कि इंग्लिश बातचीत कैसे सीखी जा सकती है। और सबसे पहले आप ये समझ लें कि मेरे बारे में ये जान लें कि मैं इंग्लिश मीडियम से नहीं हूं। आई एम नॉट फ्रॉम इंग्लिश मीडियम बट आई कैन स्पीक इंग्लिश नाउ। सो बहुत सारे लोगों को इंग्लिश बातचीत करना नहीं आता, जिसकी वजह से जो है बहुत सारे मुश्किलात का सामना करना पड़ता है। तो सबसे पहले हमारा एक प्रॉब्लम ये है कि हमें मीनिंग्स याद नहीं रहते, वोकैबुलरी हमारी वीक रहती हैं, तो जिसका इम्प्रूव करना बहुत ही ज़्यादा ज़रूरी है। मिसाल के तौर पर अगर मैं आपसे एक सवाल करता हूँ, मैं खा रहा हूँ या खा रही हूँ इंग्लिश में कैसे बोलेंगे, तो आपका जवाब होगा डेफिनेटली आई एम ईटिंग। ठीक है, तो अगर मैं आपको ये सवाल करता हूँ कि मैं निगल रहा हूँ या निगल रही हूँ कैसे आप बोल सकते हैं, तो बहुत सारे लोगों को यहाँ पे मुश्किल होती है क्योंकि निगलने का मीनिंग याद नहीं रहता। तो इसलिए वोकैबुलरी मतलब मीनिंग का जो है इम्प्रूव करना बहुत ही ज़्यादा ज़रूरी हो जाता है। और एक मिसाल है और एक एग्जाम्पल है, मैं तैर रहा हूँ कैसे बोलेंगे, तो आपका जवाब होगा आई एम स्विमिंग। अगर मैं आपसे ये पूछता हूँ कि मैं डूब रहा हूँ कैसे बोलेंगे, तो यहाँ पर बहुत सारे लोगों को मुश्किल होती है क्योंकि डूबने का मीनिंग नहीं मालूम है। तो सबसे पहले हमें चाहिए कि हमारा वोकैबुलरी इम्प्रूव करें, मीनिंग हमारा इम्प्रूव करें। तो जो है ये इम्प्रूव कैसे किया जा सकता है, मीनिंग को कैसे याद किया जा सकता है। इतनी बड़ी डिक्शनरी लेकर के हज़ारों पेज की जो है मीनिंग्स हम याद नहीं कर सकते। तो वो सारी चीज़ें जो है हमारी क्लास में आपको सिखाई जाएगी। और दूसरा प्रॉब्लम ये है कि सेंटेंसेस डिपेंड ऑन सिचुएशन, सेंटेंसेस कैसे बनाए जाएँ।
तो अगर आप ये सीख लेते हैं तो इट्स माय चैलेंज, यू कैन स्पीक इंग्लिश इजीली। तो कैसे, अभी यहाँ पे देखिए अलग अलग जुमले होते हैं, उसका सीखना ज़रूरी है। मैं आता हूँ, आ रहा हूँ, आ सकता था, आना चाहिए था, आ चुका हूँ, आ चुका था। ऐसे बहुत सारे जुमले हैं जो हमें मालूम नहीं है। अगर हम वो जान लें सेंटेंसेस कैसे बना सकते हैं तो जो है इंशाल्लाह बहुत ही जो है आसानी के साथ इंग्लिश बातचीत हम कर सकते हैं। तो अगर आप जो है हमारे साथ इंग्लिश बातचीत सीखना चाहते हैं तो ज़रूर जो है ज्वाइन कीजिए हमारी क्लास को और नीचे दिए गए नंबर पे कांटेक्ट कीजिए। तो इंशाल्लाह उम्मीद करता हूँ जो है आप ज़रूर इंग्लिश बातचीत सीखेंगे। थैंक यू, ऑल द बेस्ट।